ಕಳಸ ಇಟ್ಟಿದ ಮೇಲೇ ಪೂಜೆ ನಡೆಯುತ್ತೆ. ಶ್ರೀಗಳನ್ನ ಕುಳ್ಳಿರಿಸಿದ ಮೇಲೆ ಬಿಲ್ಪತ್ರೆ, ವಿಭೂತಿ, ಉಪ್ಪು, ಸ್ವಲ್ಪ ಉಪ್ಪನ್ನು ಕೂಡ ಅದ್ರ ಮೇಲೆ ಇಟ್ಬಿಟ್ಟು ಶ್ರೀಗಳನ್ನ ಅಂತಿಮ ವಿಧಿವಿಧಾನ ನಡೆಯಲಿದೆ. ಆನಂದ್, ಸದ್ಯ ಯಾವುದೇ ರೀತಿ ಅಹಿತಕರ ಘಟನೆ ನಡೀತಾ ಇಲ್ಲ. ಯಾಕಂದ್ರೆ ಬರುವಂತ ಭಕ್ತರಿಗೆ ಯಾವುದೇ ರೀತಿ ತೊಂದರೆ ಆಗದೇನೆ ಪೊಲೀಸರು ಹಲವು ದಿನಗಳಿಂದ ಸಭೆ ಮೇಲೆ ಸಭೆ ನಡೆಸಿದ್ರು. ಹೀಗಾಗಿನೇ ತುಮಕೂರು DC ಆಗಿರ್ಬೋದು, SP ಆಗಿರ್ಬೋದು, ಮತ್ತೆ ಹಿರಿಯ ಶ್ರೀಗಳ ಜೊತೆ ಸಾಕಷ್ಟು ಇದರಿಂದ ಸುಮಾರು 1 ತಿಂಗಳಿಂದ ಕೂಡ ಇದೆಲ್ಲ ಪ್ಲಾನ್ ಕೂಡ ಮಾಡಿಕೊಳ್ಳಲಾಗಿತ್ತು. ಆನಂದ್, ಧನ್ಯವಾದ ಮಹೇಶ್ ಮಾಹಿತಿಗಾಗಿ. ಇನ್ನು ಕರ್ನಾಟಕ ರತ್ನ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿ ಲಿಂಗೈಕ್ಯ ಆಗಿರುವಂತಹ ಹಿನ್ನೆಲೆಯಲ್ಲಿ ಮೈಸೂರಿನ ಅರಮನೆ ಜೊತೆಗೆ ಮಂಡ್ಯದ KRSಗೆ ಪ್ರವಾಸಿಗರ ನಿರ್ಬಂಧವನ್ನು ಹೇರಲಾಗಿದೆ. ಇವತ್ತು ಮೈಸೂರು ಅರಮನೆಗೆ ಸಾರ್ವಜನಿಕರ ಪ್ರವೇಶವನ್ನು ರದ್ದುಗೊಳಿಸಲಾಗಿದೆ. ಅದರ ಜೊತೆಗೆ KRSನ ಬೃಂದಾವನಕ್ಕೂ ಕೂಡ ಪ್ರವಾಸಿಗರು ಬರದೇ ಇರೋ ಹಾಗೆ ಪ್ರವೇಶಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ. ಯಾಕಂದರೆ ಶೋಕಾಚರಣೆ ಇದೆ. ಇಂಥ ಸಂದರ್ಭದಲ್ಲಿ ಅಲ್ಲಿಗೆ ಪ್ರವಾಸಿಗರು ಭೇಟಿ ಕೊಡೋದಾಗಲಿ ಅಥವಾ ಮತ್ತೊಂದಾಗಲಿ ನಡೆಸೋದಕ್ಕೆ ಸಾಧ್ಯ ಇಲ್ಲ. ಈ ಕಾರಣಕ್ಕಾಗಿ ಮೈಸೂರಿನ ಅರಮನೆಯಾಗಿರ್ಬೋದು ಅಥವಾ KRSನ ಬೃಂದಾವನ ಎರಡಕ್ಕೂ ಕೂಡ ಪ್ರವೇಶವನ್ನು ನಿರ್ಬಂಧ ಮಾಡಲಾಗಿದೆ. ಇವತ್ತು ಮೈಸೂರು ಅರಮನೆ ಸಾರ್ವಜನಿಕರಿಗೆ ನಿರ್ಬಂಧವನ್ನು ಹೇರಲಾಗಿದೆ. ಇನ್ನು ಸ್ವಯಂ ಪ್ರೇರಿತವಾಗಿ ಶಿರಾ ಪಟ್ಟಣ ಏನಿದೆ ಸಂಪೂರ್ಣವಾಗಿ ಬಂದಾಗಿದೆ. ತುಮಕೂರು ಜಿಲ್ಲೆಯ ಶಿರಾ ಪಟ್ಟಣ ಏನಿದೆ ಅಂಗಡಿ ಮುಂಗಟ್ಟುಗಳು ಸಂಪೂರ್ಣವಾಗಿ ಬಂದಾಗಿವೆ. ಶ್ರೀಗಳು ಲಿಂಗೈಕ್ಯರಾದಂಥ ಹಿನ್ನೆಲೆಯಲ್ಲಿ ತರಕಾರಿ ಮಾರುಕಟ್ಟೆ, ವಾಹನ ಸಂಚಾರ ಎಲ್ಲವನ್ನೂ ಕೂಡ ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಿದ್ದಾರೆ. ಯಾರೂ ಕೂಡ ಬಂದ್ ಮಾಡಿ ಅನ್ನುವಂಥದ್ದನ್ನು ಸೂಚನೆ ಕೊಟ್ಟಿಲ್ಲ. ತಾವೇ ಸ್ವಯಂ ಪ್ರೇರಿತರಾಗಿ ಬಂದನ್ನು ಮಾಡಿದ್ದಾರೆ. ಇಡೀ ಶಿರಾ ಪಟ್ಟಣ ಏನಿದೆ ಸಂಪೂರ್ಣವಾಗಿ ಬಂಧನ ವಾತಾವರಣ ಕಂಡು ಬರ್ತಾ ಇದೆ. ಇದು ತುಮಕೂರು ಜಿಲ್ಲೆಯ ಶಿರಾ ಪಟ್ಟಣ. ಇದು ಅಂಗಡಿ ಮುಂಗಟ್ಟು, ತರಕಾರಿ ಮಾರುಕಟ್ಟೆ, ವಾಹನ ಸಂಚಾರ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಬಂದಾಗಿದ್ದು ಸ್ವಯಂ ಪ್ರೇರಿತರಾಗಿ ಜನ ತಾವೇ ಸ್ವತಃ ಮುಂದೆ ನಿಂತು ಎಲ್ಲವನ್ನೂ ಕೂಡ ಬಂದ್ ಮಾಡ್ತಾ ಇದ್ದಾರೆ. ಆ ಮೂಲಕ ಶ್ರೀಗಳಿಗೆ ತಮ್ಮ ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಶಿರಾ ಪಟ್ಟಣದ ವ್ಯಾಪಾರಿಗಳು. ಇನ್ನು ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಯಾವ್ಯಾವ ರೀತಿಯಾಗಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತ ಹೇಳಿ. ಇಲ್ಲಿಂದ ನೇರವಾಗಿ ಎಲ್ಲಿ ಶ್ರೀಗಳ ಕ್ರಿಯಾ ಸಮಾಧಿ ಏನಿದೆ ಅಲ್ಲಿವರೆಗೂ ಕೂಡ ಉತ್ಸವದಲ್ಲಿ ತೆಗೆದುಕೊಂಡು ಹೋಗಲಾಗುತ್ತೆ. ಹೋಗುವಂಥ ಸಂದರ್ಭದಲ್ಲಿ ಜನರಿಗೆ ಅಲ್ಲಿ ಪ್ರವೇಶ ಇರೋದಿಲ್ಲ. ಈಗಲೇ ಭಕ್ತರು ನೋಡಬೇಕು. ಅಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಭಕ್ತರಿಗೆ ಅವಕಾಶವನ್ನು ಕೊಡೋದಿಲ್ಲ. ಕೇವಲ ಒಂದಷ್ಟು ಜನ VIP ಜೊತೆಗೆ ಕ್ರಿಯಾ ಸಮಾಧಿ ಕ್ರಿಯೆಯಲ್ಲಿ ಭಾಗವಹಿಸುವಂಥ ಒಂದಷ್ಟು ಸ್ವಾಮೀಜಿಗಳು ಅವರಿಗೆ ಮಾತ್ರ ಅಲ್ಲಿ ಪ್ರವೇಶ ಇರುತ್ತೆ. ಅವ್ರಿಗೆ ಮಾತ್ರ ಅಲ್ಲಿ ಎಂಟ್ರಿಯನ್ನು ಕೊಡಲಾಗುತ್ತೆ. ಹೀಗಾಗಿ ಯಾವುದೇ ಭಕ್ತರು ಕೂಡ ಒಳಗಡೆ ಹೋಗೋ ಹಾಗಿಲ್ಲ. ಬೆಳಗಾವಿಯ ಅನೇಕ ಭಕ್ತರು ಕೂಡ ಇವತ್ತು ಬಂದಿದ್ದಾರೆ. ನಾವು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮಿಗಳು, ಚೆನ್ನೈಗೂ ಕೂಡ ನಾವು ಹೋಗಿ ಬಂದಿದ್ದೇವೆ. ಅವರ ಅನಾರೋಗ್ಯದ ಇದ್ದಾಗ ಅನೇಕ ಸರಿ ಬಂದಾಗ ನಮಗನಿಸ್ತಿತ್ತು ಇವರು ಇಷ್ಟು ಚೇತನರಾಗಿದ್ದಾರಲ್ಲ, ಇದರ ಗುಟ್ಟೇನು ಅಂತ ಹೇಳಿ ನಾವೇನಾರು ತಿಳ್ಕೊಂಡಾಗ ಅವರ ನಿತ್ಯ ಲಿಂಗ ಪೂಜಾ ಅನುಷ್ಠಾನವೇ ಅದಕ್ಕೆ ಕಾರಣ ಆಗಿ ನಿಂತುಕೊಂಡಿರುತ್ತೆ. ಬಹುಶಃ ಶಿವಕುಮಾರ ಮಹಾಸ್ವಾಮಿಗಳನ್ನ ನಾನು ಅನೇಕ ಸಾರಿ ಬಂದು ಶ್ರೀ ಕ್ಷೇತ್ರದಲ್ಲಿ ಭೇಟಿಯಾಗಿ ಹೋಗಿದ್ದೀವಿ. ಅವ್ರು ಪದೇ ಪದೇ ಸ್ವಾಮಿಗಳಿಗೆ ಮಾರ್ಗದರ್ಶನ ಮಾಡೋದು ಏನು ಅಂತಂದ್ರೆ, ನೀವು ಪೂಜೆ ಮಾಡಿ, ಪೂಜೆಯ ಜೊತೆಗೆ ಸಮಾಜವನ್ನ ಉದ್ಧಾರ ಮಾಡಿ. ಸ್ವಾಮಿಗಳಿಗೆ ಎಲ್ಲಾ ಬಲಕ್ಕಿಂತ ಹೆಚ್ಚಾಗಿ ಆತ್ಮಬಲ ಅದನ್ನು ಬೆಳೆಸ್ಕೊಳ್ಬೇಕು. ಆತ್ಮಬಲ ಚೆನ್ನಾಗಿತ್ತು ಅಂತಂದ್ರೆ ಏನೆಲ್ಲ ಸಾಧಿಸಬಹುದು ಅನ್ನೋದನ್ನ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು ಎಲ್ಲರಿಗೂ ಕೂಡ ಹೇಳ್ತಾ ಇದ್ರು. ಸ್ವಾಮೀಜಿ, ಈಗ ಗುರುಗಳ ಏನು ಜ್ಞಾನದಾಸೋಹ ಇದೆ ಮತ್ತು ಅನ್ನದಾಸೋಹ ಇದೆ, ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಅದು ಈ ಶತಮಾನದ ಮಾದರಿನ ಹೇಗೆ? ಖಂಡಿತವಾಗಿ. ಯಾಕಂತಂದ್ರೆ ಅವ್ರಿಗೀಗ 111 ವರ್ಷ, 80 ವರ್ಷದಿಂದ ಸತತವಾಗಿ ಶ್ರೀ ಕ್ಷೇತ್ರದಲ್ಲಿ ಅನೇಕ ಮಕ್ಕಳಿಗೆ ಅನ್ನದಾಸೋಹ ಆಮೇಲೆ ಜ್ಞಾನ ದಾಸೋಹವನ್ನು ಮಾಡ್ತಾ ಇದ್ದಾರೆ. ಈಗೆಲ್ಲ ಅಕ್ಷರ ದಾಸೋಹಗಳು ಬಂದಿದ್ದಾವೆ. ಆದ್ರೆ ಯಾವುದೂ ಇಲ್ಲದ ಕಾಲದಲ್ಲಿ ಸರ್ಕಾರವೂ ಕೂಡ ಮಾಡ್ತಾ ಇರಲಿಲ್ಲ. ಅಂತ ಸಂದರ್ಭದಲ್ಲಿ ಪರಮ ಪೂಜ್ಯರು ಅನ್ನದಾನವನ್ನು ಮಾಡಿದ್ದಾರೆ. ಬಹುಶಃ ಅದರನ್ನ ಅನ್ನವನ್ನು ಉಂಡಿರ್ತಕ್ಕಂಥ ಅನೇಕ ಜನ ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿ ಪರಮ ಪೂಜ್ಯರ ಶಿಷ್ಯರಿದ್ದಾರೆ, ದೊಡ್ಡ ದೊಡ್ಡ ಹುದ್ದೆಗಳಿದ್ದಾರೆ. ಆದ್ರೆ ಶಿವಕುಮಾರ ಸ್ವಾಮಿಗಳು ಅಂತಂದ್ರೆ ಅವರು ಎದೆ ಮುಟ್ಟುಕೊಂಡು ನಮಸ್ಕಾರ ಮಾಡ್ಕೋತಾರೆ. ಯಾಕಂತಂದ್ರೆ ನಾನು ಇವತ್ತು ಬದುಕಿದ್ದೀನಿ ಅಂತಂದ್ರೆ ಶಿವಕುಮಾರ ಸ್ವಾಮಿಗಳ ಅನ್ನದಾನವೇ ನಮಗೆ ಮುಖ್ಯ ಅನ್ನೋದನ್ನ ದೃಷ್ಟಿಕೋನದಿಂದ ಬಹುಶಃ ಎಲ್ಲರೂ ಮೆಚ್ಚಿಕೊಳ್ತಾರೆ. ಹಾಗೇನೆ ಬಹುಶಃ ಮಠ ಹೇಗಿರ್ಬೇಕು ಅಂತಂದ್ರೆ ಸಿದ್ಧಗಂಗಾ ಮಠದಂಗಿರ್ಬೇಕು ಅನ್ನೋದನ್ನ ನಾವೆಲ್ಲ ನೋಡಿ ಕಲಿಬಹುದು. ಸ್ವಾಮೀಜಿ, ಈಗ ಇವತ್ತಿನ ಕಾರ್ಯಕ್ರಮಗಳ ಬಗ್ಗೆ ತಮ್ಗೆ ಏನಾದ್ರು ಮಾಹಿತಿ ಇದೆಯಾ? ಯಾವ ರೀತಿಯ ಅಂತ್ಯಕ್ರಿಯೆ ಇದೆ, ಏನು ವ್ಯವಸ್ಥೆ ಇದೆ? ಪರಮ ಪೂಜ್ಯ ಸುತ್ತೂರಿನ ಜಗದ್ಗುರುಗಳ
ಮಾರ್ಗದರ್ಶನದಲ್ಲಿ ಕಿರಿಯ ಶ್ರೀಗಳಾಗಿರ್ತಕ್ಕಂಥ ಸಿದ್ಧಲಿಂಗ ಮಹಾಸ್ವಾಮಿಗಳ ಸದಿಚ್ಛೆಯಂತೆ ಎಲ್ಲ ವಿಧಿವಿಧಾನಗಳು ನೆರವೇರ್ತವೆ. ಪರಮ ಪೂಜ್ಯರು ತ್ರಿಕಾಲ ಲಿಂಗ ಪೂಜಾ ನಿಷ್ಠರಾಗಿರೋದ್ರಿಂದ ನಮ್ಮ ವೀರಶೈವ ಧರ್ಮದ ಪ್ರಕಾರ ಅಂದ್ರೆ 6 ಸ್ಥಳಗಳು ಬರ್ತಾವೆ ನಮ್ಮಲ್ಲಿ: ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ. 6 ಸ್ಥಳಗಳನ್ನ ಅಳವಡಿಸಿಕೊಂಡು ನಿತ್ಯ ಲಿಂಗ ಪೂಜೆಯನ್ನು ಮಾಡ್ತಕ್ಕಂಥವ್ರು ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು. ವೀರಶೈವ ಧರ್ಮದ ಪ್ರಕಾರ, ವೀರಶೈವದ ಧರ್ಮದ ವಿಧಿವಿಧಾನ ಪ್ರಕಾರ ಎಲ್ಲ ಅಂತ್ಯ ಸಂಸ್ಕಾರಗಳು ನೆರವೇರ್ತವೆ. ಪರಮ ಪೂಜ್ಯ ಎಲ್ಲಾ ಗುರುಗಳು ಕೂಡ ಅಂತಂದ್ರೆ, ನಾನು ಇನ್ನೊಂದನ್ನು ಹೇಳಿಕ್ಕೆ ಇಚ್ಛಾ ಪಡ್ತೀನಿ ಅಂತಂದ್ರೆ, ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಅಂತಂದ್ರೆ ಎಲ್ಲರಿಗೂ ಪ್ರೀತಿ. ಅದಕ್ಕಾಗಿ ಸಾವಿರಾರು ಜನ, ಬರೀಕೆ 100 ಜನ ಸ್ವಾಮಿಗಳಲ್ಲ, ಸಾವಿರಾರು ಜನ ಸ್ವಾಮಿಗಳು ಬರ್ತಾರೆ, ಬಂದಿಗೆ ಆಲ್ರೆಡಿ ಹೋಗಿದ್ದಾರೆ. ಹಾಗೆ ಲಕ್ಷಾಂತರ ಜನ ಭಕ್ತರು ಧಾವಿಸಿಕೊಂಡು ಬರೋದು ಬಹುಶಃ ನಾವೆಲ್ಲ ನೋಡಬಹುದು. ಸುಮಾರು 14 ಗಂಟೆಯಿಂದ ನಿರಂತರವಾಗಿ ಭಕ್ತರು ದರ್ಶನ ತಗೊಳ್ತಾ ಇದ್ದಾರೆ. ಬಹುಶಃ ಸುಮಾರು 20 ಲಕ್ಷಕ್ಕೂ ಕೂಡ ಹೆಚ್ಚು ಜನ ಇದರಲ್ಲಿ ಪಾಲ್ಗೊಂಡು ಗುರುಗಳ ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ಇದು ಹುಕ್ಕೇರಿ ಶ್ರೀಗಳ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಇದು ಶ್ರೀಗಳು ಹೇಳ್ತಾ ಇದ್ರು, ಮಠ ಅಂದರೆ ಹೇಗಿರಬೇಕು ಅಂದರೆ ಸಿದ್ಧಗಂಗಾ ಮಠದ ರೀತಿಯಲ್ಲಿ ಮಠ ಇರಬೇಕು ಅನ್ನುವಂಥ ವಿಚಾರವನ್ನು ಮಠಾಧೀಶರೊಬ್ಬರು ಹೇಳ್ತಾ ಇದ್ರು. ಇಂಥ ಮಾತುಗಳು ಬರೀ ಇವರೊಬ್ಬರೇ ಅಲ್ಲ, ಇಡೀ ಕರ್ನಾಟಕದ ಮಠ ಪರಂಪರೆ ಏನಿದೆ ಆ ಎಲ್ಲ ಮಠ ಪರಂಪರೆಯ ಸ್ವಾಮೀಜಿಗಳು ಹೇಳುವಂಥ ಮಾತು ಒಂದೇ: ಮಠ ಇದ್ದರೆ ಸಿದ್ಧಗಂಗಾ ಮಠದ ಥರ ಇರಬೇಕು ಅನ್ನುವಂಥ ವಿಚಾರ. ಯಾಕೆ ಸಿದ್ಧಗಂಗಾ ಮಠದ ಥರ ಇರಬೇಕು ಅಂತ ನೋಡ್ತಾ ಹೋದರೆ ಅಲ್ಲಿ ತ್ರಿವಿಧ ದಾಸೋಹಗಳು ನಡೆಯುತ್ತೆ. ಅನ್ನದ ದಾಸೋಹ ನಡೆಯುತ್ತೆ, ಅಕ್ಷರದ ದಾಸೋಹ ನಡೆಯುತ್ತೆ, ಆಶ್ರಯದ ದಾಸೋಹ ನಡೆಯುತ್ತೆ. ಈ ರೀತಿಯಾಗಿ 3 ದಾಸೋಹಗಳನ್ನು ನಡೆಸುವಂತಹ ಚೇತನ, ಮಹಾನ್ ಚೇತನರಾಗಿದ್ದರು ಶಿವಕುಮಾರ ಸ್ವಾಮೀಜಿಗಳು. ಅಂಥ ಮಹಾನ್ ಚೇತನರ ಜೊತೆಗೆ ನಾವು ಕೂಡ ಮಠಾಧೀಶರಾಗಿ ಅವರನ್ನು ನೋಡಿದ್ವಿ, ಅವರ ಒಡನಾಡಿಗಳಾಗಿದ್ವಿ, ಅವರ ಜೊತೆ ನಾವು ಓಡಾಡ್ತಾ ಇದ್ವಿ, ಅವರು ಭಾಗವಹಿಸಿದಂಥ ಕಾರ್ಯಕ್ರಮದಲ್ಲಿ ನಾವು ಕೂಡ ಇದ್ವಿ ಅನ್ನುವಂಥದ್ದೇ ನೆರವೇರಿಸಲಾಗುತ್ತೆ ಸರ್. ಶತಾಯುಷಿ ಸಿದ್ಧಗಂಗಾ ಶ್ರೀಗಳು ಲಿಂಗೈಕ್ಯರಾಗಿದ್ದು ನಮ್ಮೆಲ್ಲರಿಗೂ ಕೂಡ ಒಂದು ಭರಿಸಲಾರದ ಒಂದು ದುಃಖವಾಗಿದೆ. ಅದೇ ರೀತಿ ಅವರು ಇಂದಿನ ದಿನ ಅಂದರೆ ನಿನ್ನೆ ಅವರು ಲಿಂಗೈಕ್ಯರಾಗಿರ್ತಕ್ಕಂಥದ್ದು. ಈ ದಿನ ಸಂಜೆ 5ರಿಂದ 6 ಗಂಟೆಗೆ, ಏಕೆಂದರೆ 4 ಗಂಟೆಗೆ ಮಾಡಬೇಕು ಅಂತಿತ್ತು, ಒಂದು ಜನರ ಒತ್ತಾಯದ ಮೇರೆಗೆ ಜನ ಬರ್ತಾ ಇರೋದನ್ನು ನೋಡಿದರೆ ಅವರ ದರ್ಶನಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಪೂಜ್ಯರ ಆಸೆ ಇತ್ತು. ಹಾಗಾಗಿ 1 ಗಂಟೆ ತಡವಾಗಿ ಆ ವಿಧಿವಿಧಾನಗಳು ಆರಂಭ ಆಗ್ತದೆ. ಯಾವುದೇ ಸಂಪ್ರದಾಯ ಅಲ್ಲದೆ ವೀರಶೈವ ಸಂಪ್ರದಾಯವನ್ನು ಅನುಸರಿಸಿ ಸಂಪೂರ್ಣವಾಗಿ ಕ್ರಿಯಾ ಸಮಾಧಿ ಅಂತ ವೀರಶೈವ ಸಂಪ್ರದಾಯದಲ್ಲಿ ಬರ್ತದೆ. ಆ ಕ್ರಿಯಾ ಸಮಾಧಿಯನ್ನು ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಶಾಸ್ತ್ರೋಕ್ತವಾದ ಎಲ್ಲ ಸ್ವಾಮೀಜಿಗಳೇ, ಅದಕ್ಕೆ ಯಾವುದೇ ಸಪ್ರೇಟು ಪುರೋಹಿತರು ಇರೋದಿಲ್ಲ, ಸ್ವಾಮೀಜಿಗಳೇ ಎಲ್ಲ ಒಳಗೊಂಡು ಅದನ್ನು ಮಾಡ್ತಕ್ಕಂಥದ್ದು. ಸಂಪೂರ್ಣವಾಗಿ ಸ್ವಾಮೀಜಿಯವರ ಏನು ದೇಹವನ್ನು ಅಲ್ಲಿರ್ತಕ್ಕಂಥ ಸಂದರ್ಭ ಇರ್ಬೋದು, ಅದಕ್ಕೆ ಅಭಿಷೇಕಗಳು ನಡೆಯುತ್ತೆ. ಯಾವ ರೀತಿ ನಾವು ದೇವರನ್ನ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತೀವೋ ಅದೇ ರೀತಿ ಈ ಕಾರ್ಯಕ್ರಮವೂ ಕೂಡ ನಡೀತಕ್ಕಂಥದ್ದು. ನದಿ ಮೂಲಗಳಿಂದ ಸಂಗ್ರಹಿಸಿ ತಂದಲಾಗಿರ್ತಕ್ಕಂಥ ಮರಳಿನ ರಾಶಿಯ ಮೂಟೆಗಳು, ವಿಭೂತಿ, ಬಿಲ್ವಪತ್ರಗಳಿಂದ ಶ್ರೀಗಳ ಕ್ರಿಯಾವಿಧಿ ವಿಧಾನಗಳನ್ನು ನೆರವೇರಿಸ್ತಾರೆ. ಅದ್ರ ಜೊತೆಗೆ ರುದ್ರಮಂತ್ರ, ಮೃತ್ಯುಂಜಯ ಮಂತ್ರ, ಶಾಂತಿ ಹೋಮಗಳನ್ನು, ಶಾಂತಿ ಮಂತ್ರವನ್ನು ಪಡಿಸಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಾಗ ಎಲ್ಲವೂ ಕೂಡ ಈಗ ಎಲ್ಲ ನದಿಗಳಿಂದ ಈಗಾಗಲೇ ಅನೇಕ ನದಿಗಳಿಂದ ಅದನ್ನು ಉದಕವನ್ನು ತಂದಿದೆ, ಅಂದರೆ ನೀರನ್ನು ತಂದಿದೆ. ಅವೆಲ್ಲವರಿಂದ ಅಭಿಷೇಕ ನಡೆಯುತ್ತೆ. ಅಭಿಷೇಕ ನಡೆದ ನಂತರ ಶ್ರೀಗಳನ್ನು ಮತ್ತೆ ಶುಚಿರ್ಭೂತಗೊಳಿಸಿ ವಿಭೂತಿಯಿಂದ ಸಂಪೂರ್ಣವಾಗಿ ಅವರ ಸಂಪೂರ್ಣ ವಿಭೂತಿಯನ್ನು ಈಗಾಗಲೇ ಸಂಗ್ರಹ ಮಾಡಲಾಗಿದೆ. ಎಷ್ಟು ಅದರ ಏನು ಗುಂಡಿ ಇದೆ ಒಂದು ಸಮಾಧಿ ಸ್ಥಳ, ಅದರ ಸಂಪೂರ್ಣವಾಗಿ ವಿಭೂತಿಯಿಂದಲೇ ಅದನ್ನು ಮುಚ್ಚತಕ್ಕಂಥ ವ್ಯವಸ್ಥೆ ವೀರಶೈವ ಸಂಪ್ರದಾಯದಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿ ವಿಧಾನದಲ್ಲಿ ಈ ಒಂದು ಸಂಪ್ರದಾಯ ನಡೆಯುತ್ತಿಲ್ಲ. ಇದಿಷ್ಟು ಸದಾಶಿವ ಮಹಾಸ್ವಾಮಿಗಳು ಹೇಳ್ತಿರ್ತಕ್ಕಂಥ ಮಾತು. ಶ್ರೀಗಳ ಅಂತಿಮ ವಿಧಿವಿಧಾನವನ್ನು ಕ್ರಿಯಾ ಸಮಾಧಿಯಲ್ಲಿ ಮಾಡಲಾಗುತ್ತೆ. ವೀರಶೈವ ಆಗಮೋಕ್ತ ಕ್ರಿಯಾ ವಿಧಿವಿಧಾನಗಳಂತೆ ಅವರ ಒಂದು ಅಂತಿಮ ವಿಧಿವಿಧಾನದ ಮೂಲಕ ಕ್ರಿಯಾ ಸಮಾಧಿಯನ್ನು ನೆರವೇರಿಸಲಾಗುತ್ತೆ ಅಂತ ಹೇಳ್ತಿದ್ದಾರೆ. ಕ್ಯಾಮ್ರಾಮನ್ ಗಿರಿ ಜೊತೆ ಶಿವಪ್ರಸಾದ್, TV9 ಬೆಂಗಳೂರು.